Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another day in the presence of God. ದೇವರ ಸನ್ನಿಧಿಯಲ್ಲಿ ಇನ್ನೊಂದು ದಿವಸವನ್ನು ಕರ್ತನು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. God has given us so many blessings, uncountable blessings. ದೇವರು ನಮಗೆ ಲೆಕ್ಕಿಸಲಾಗದಂತ ಅನೇಕ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿದಿದ್ದಾನೆ. Hallelujah. How to retain the presence of God upon our lives and how to retain the promise of God upon our lives. ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂತಹ ದೇವರ ಪ್ರಸನ್ನತೆ ಮತ್ತು ನಮ್ಮ ಮೇಲಿರುವಂತಹ ದೇವರ ವಾಗ್ದಾನಗಳನ್ನ ನಾವು ಹೇಗೆ ಉಳಿಸಿಕೊಳ್ಳುವುದು? How to retain the presence of God and the promise of God upon our ministries. ನಮ್ಮ ಸೇವೆಗಳ ಮೇಲೆ ಇರುವಂತಹ ದೇವರ ವಾಗ್ದಾನಗಳು, ದೇವರ ಪ್ರಸನ್ನತೆಯನ್ನು ಯಾವ ರೀತಿಯಲ್ಲಿ ಉಳಿಸಿಕೊಳ್ಳುವುದು? What is that key? What is that secret? ಯಾವುದು ರಹಸ್ಯ, ಯಾವುದು ಆ ಒಂದು ಕೀಲಿಕೈ ಯಾವುದಾಗಿದೆ? Because we speak more with people. ನಾವು ಜನರ ಜೊತೆ ಹೆಚ್ಚಾಗಿ ಮಾತನಾಡುವುದರಿಂದ when they share their problems, ಅವರ ಸಮಸ್ಯೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುವಂತ ಸಂದರ್ಭದಲ್ಲಿ we have seen how people have lost the presence of God and how they have lost the promise of God. ಜನರು ಯಾವ ರೀತಿಯಲ್ಲಿ ದೇವರ ಪ್ರಸನ್ನತೆಯನ್ನ ಕಳೆದುಕೊಂಡಿದ್ದಾರೆ ಮತ್ತು ದೇವರ ವಾಗ್ದಾನವನ್ನು ಯಾವ ರೀತಿಯಲ್ಲಿ ಕಳೆದುಕೊಂಡಿದ್ದಾರೆ ಎನ್ನುವ ವಿಚಾರವಾಗಿ ನಮ್ಮ ಜೊತೆ ಹೇಳುತ್ತಾರೆ. I have heard and I have seen about few pastors how they have lost their calling, their anointing and their ministry and their health. ಕೆಲವರ ಸೇವಕರು ಮತ್ತು ಕೆಲವು ವಿಶ್ವಾಸಿಗಳಾಗಿರಬಹುದು, ಅವರ ಜೀವಿತದಲ್ಲಿ ಅವರು ಅಭಿಷೇಕವನ್ನ, ಅವರಿಗೆ ಸಿಕ್ಕಿದಂತ ಅಭಿಷೇಕ, ಅವರಿಗೆ ಸಿಕ್ಕಿದಂತ ತಲಾಂತು, ಅವರಿಗೆ ಸಿಕ್ಕಿದಂತ ಸೇವೆಯನ್ನ ಯಾವ ರೀತಿ ಕಳೆದುಕೊಂಡಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೇನೆ. We have a promise from God and we have the presence of God. ನಾವು ದೇವರ ಮುಖಾಂತರವಾಗಿ ದೇವರ ಪ್ರಸನ್ನತೆಯನ್ನು ನಾವು ಹೊಂದಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ದೇವರ ವಾಗ್ದಾನಗಳು ಕೂಡ ನಮಗೆ ಇದಾವೆ. See, when you read Revelation chapter 21, ನಾವು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯವನ್ನು ಓದುವಾಗ it talks about the presence of God with men and it gives a promise of God. ಅದು ಒಬ್ಬ ಮನುಷ್ಯನ ಜೊತೆ ದೇವರ ಪ್ರಸನ್ನತೆಯನ್ನು ಯಾವ ರೀತಿಯಲ್ಲಿ ಇಳಿಸುತ್ತಾನೆ ಮತ್ತು ದೇವರ ವಾಗ್ದಾನವನ್ನ ಮನುಷ್ಯರ ಮೇಲೆ ಯಾವ ರೀತಿ ಮಾಡುತ್ತಾನೆ ಎನ್ನುವುದನ್ನು ಬರೆಯಲ್ಪಟ್ಟಿದೆ. Let's read verse number 3 and 4. And I heard a loud voice from the throne say, Behold, the dwelling place of God is with man, and he will dwell with them, and they will be his people, and God himself will be with them as their God. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3-4 ವಚನಗಳನ್ನ ಈ ರೀತಿ ನೋಡ್ತಾ ಇದ್ದೇವೆ. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. Verse number 4, he will wipe away every tear from their eyes, and there will be no more death, no mourning or crying or pain, for the former things have passed away. 4ನೇ ವಚನವನ್ನು ಓದಿಕೊಳ್ಳೋಣ. ಅವರ ಕಣ್ಣೀರೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. Amen. Now listen. ಈ ಸಮಯದಲ್ಲಿ ಗಮನವಿಟ್ಟು ಕೇಳಿದ್ರೆ, the dwelling place of God is with man, meaning the presence of God is with man. That means we carry the presence of God. ದೇವರ ನೆಲೆಸುವಂತಹ ಸ್ಥಳ ಅದು ಮನುಷ್ಯನಾಗಿದ್ದಾನೆ. ದೇವರು ಇಳುಕೊಳ್ಳುವಂತಹ ಸ್ಥಳ ಅದು ಮನುಷ್ಯನಾಗಿದ್ದಾರೆ. ಅದರ ನಿಮಿತ್ತವಾಗಿ ನಾವು ದೇವರ ಪ್ರಸನ್ನತೆಯನ್ನ ಹೊತ್ತು ನಡೆಯುವವರಾಗಿದ್ದೇವೆ. This is number 1. ಇದು ಮೊದಲನೇದಾಗಿದೆ. The presence of God. ದೇವರ ಪ್ರಸನ್ನತೆಯನ್ನು ಹೊತ್ತು ನಡೆಯುವುದು ಮೊದಲನೇ ವಿಷಯವಾಗಿದೆ. Verse number 4. ಎರಡನೇದಾಗಿ ನೋಡುವಾಗ 4ನೇ ವಚನ, it is the promise of God. ಅದು ದೇವರ ವಾಗ್ದಾನವಾಗಿದೆ. He says God wipes away all your tears, no more death, no mourning, no cry, no pain, all the things have passed away. And this is number 2. ಎರಡನೇದಾಗಿ ದೇವರು ಈ ರೀತಿಯಲ್ಲಿ ವಾಗ್ದಾನವನ್ನು ಕೊಡುತ್ತಿದ್ದಾರೆ. ಅವರ ಕಣ್ಣೀರೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿದನು. Hallelujah. So from these 2 verses we understood we have the presence of God and we have the promise from God. ಈ ಎರಡು ವಾಕ್ಯಗಳಿಂದ ನಾವು ಒಂದನ್ನು ತಿಳಿದುಕೊಳ್ಳುತ್ತೇವೆ. ದೇವರ ಪ್ರಸನ್ನತೆ ನಮಗೋಸ್ಕರ ಇದೆ, ಅದೇ ರೀತಿಯಲ್ಲಿ ದೇವರ ವಾಗ್ದಾನ ಕೂಡ ನಮಗೋಸ್ಕರ ಇದೆ. But there are chances that we lose this, both the presence of God and the promise from God.
God. ಆದ್ರೆ ಈ ದೇವರ ಪ್ರಸನ್ನತೆಯನ್ನ ಮತ್ತು ದೇವರ ವಾಗ್ದಾನವನ್ನ ಕಳೆದುಕೊಳ್ಳುವಂತಹ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ. Don't think that because I preach, I retain the presence of God. ನೀವು ಈ ರೀತಿಯಲ್ಲಿ ಆಲೋಚನೆ ಮಾಡ್ರಿ, ನಾನು ಬೋಧಕಳಾಗಿದ್ದೇನೆ, ಸುವಾರ್ತೆಯನ್ನು ಸಾರುವವಳಾಗಿದ್ದೇನೆ, ಅದಕ್ಕೋಸ್ಕರವಾಗಿ ನಾನು ದೇವರ ಪ್ರಸನ್ನತೆಯನ್ನು ನನ್ನಲ್ಲಿ ಉಳಿಸಿಕೊಳ್ಳುವವರಾಗಿದ್ದೇನೆ ಅನ್ನೋದನ್ನು ನೀವು ಅಂದುಕೊಳ್ಳಬೇಡ್ರಿ. See, it is not because I minister before God and I have the promise of God. ನಾನು ದೇವರ ಸೇವೆಯನ್ನು ಮಾಡುವುದರ ನಿಮಿತ್ತವಾಗಿ ನಾನು ದೇವರ ವಾಗ್ದಾನವನ್ನು ಹೊಂದಿಕೊಳ್ಳುವವಳಾಗಿದ್ದೇನೆ ಅನ್ನೋದನ್ನ ನೀವು ಅಂದುಕೊಳ್ಳಬೇಡ್ರಿ. My work or my service for the kingdom of God cannot guarantee the promise of God and the presence of God. ನಾನು ದೇವರ ರಾಜ್ಯಕ್ಕೋಸ್ಕರ ಮಾಡುವಂತ ಕೆಲಸ ಸೇವೆ ಆಗಿರಬಹುದು, ಅದು ನನ್ನ ಜೀವಿತದಲ್ಲಿ ದೇವರ ಪ್ರಸನ್ನತೆ, ದೇವರ ವಾಗ್ದಾನವನ್ನು ತಂದುಕೊಡುತ್ತದೆ ಅನ್ನೋದನ್ನ ಅಂದುಕೊಳ್ಳಬೇಡ್ರಿ. No, it cannot guarantee. My work and my service will not guarantee the presence of God upon my life. ನನ್ನ ಕೆಲಸ, ನನ್ನ ಒಂದು ಸೇವೆ, ನಾನು ಮಾಡುವಂತಹ ಕಾರ್ಯಗಳು ಅದು ನನಗೆ ದೇವರ ವಾಗ್ದಾನವನ್ನ, ದೇವರ ಪ್ರಸನ್ನತೆಯನ್ನು ತಂದುಕೊಡುತ್ತದೆ ಎನ್ನುವ ಯಾವ ಗ್ಯಾರಂಟಿಯೂ ಇಲ್ಲ. But my obedience counts. ಆದ್ರೆ ನನ್ನ ವಿಧೇಯತೆ ಲೆಕ್ಕಕ್ಕೆ ಬರುತ್ತದೆ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ. My private life counts for the presence of God. ದೇವರ ಜೊತೆ ಇರುವಂತಹ ವೈಯಕ್ತಿಕ ಜೀವಿತ ಅದು ದೇವರ ಪ್ರಸನ್ನತೆ ನನ್ನ ಜೀವಿತದಲ್ಲಿ ಅನ್ನೋದು ಇದೆ ಅನ್ನೋದನ್ನ ಲೆಕ್ಕಕ್ಕೆ ತರುತ್ತದೆ. So my inner attitude counts for the promise of God. ಒಳಗಡೆ ನಾನು ವೈಯಕ್ತಿಕವಾಗಿ ಯಾವ ರೀತಿಯಲ್ಲಿ ಜೀವಿತವನ್ನ ನಡೆಸುತ್ತಿದ್ದೇನೆ ಆ ಸ್ವಭಾವಗಳು ಅದು ಲೆಕ್ಕಕ್ಕೆ ಬರುತ್ತವೆ. My desire for the kingdom of God and my desire for the world will decide the promise of God and the presence of God. ದೇವರ ರಾಜ್ಯದ ಪ್ರತಿಯಾಗಿ ನಮಗೆ ಇರುವಂತಹ ಆಸೆಗಳು ಮತ್ತು ಲೋಕದ ಪ್ರತಿಯಾಗಿರುವಂತಹ ಆಸೆಗಳು ಅದು ನಮ್ಮ ದೇವರ ಪ್ರಸನ್ನತೆ ನಮ್ಮಲ್ಲಿ ಇದೆಯೋ ಇಲ್ಲವೋ ಅಥವಾ ನಮಗೆ ಆ ಗ್ಯಾರಂಟಿಯನ್ನು ಕೊಡುವಂತದ್ದಾಗಿದೆ. I will prove this through the scriptures. ನಾವು ದೇವರ ವಾಕ್ಯದ ಮುಖಾಂತರವಾಗಿ ಇದನ್ನು ಸಾಬೀತುಪಡಿಸುತ್ತೇವೆ. Open your Bibles to 1 Kings chapter 6. ಈ ಸಮಯದಲ್ಲಿ ಮೊದಲನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ತೇವೆ. Now this chapter which records or which covers the events where Solomon is still building the temple of God. ಈ ಒಂದು ಅಧ್ಯಾಯ ಏನಿದೆ, ಸೊಲೊಮೋನನು ದೇವರ ಆಲಯವನ್ನು ಕಟ್ಟುವಂತ ಸಂದರ್ಭದಲ್ಲಿ ದೇವರು ಆತನ ಜೊತೆ ಮಾತನಾಡಿದಂತ ವಿಷಯಗಳಾಗಿದ್ದಾವೆ. Here the construction of Lord's temple is not yet completed. It's not finished completely, but it's still in progress. ದೇವರ ಆಲಯವು ಈ ಒಂದು ಸಂದರ್ಭದಲ್ಲಿ ದೇವರು ಮಾತನಾಡುವಂತ ಸಂದರ್ಭದಲ್ಲಿ ಇನ್ನೂ ಕಟ್ಟಿ ಮುಗಿಸಿರಲಿಲ್ಲ ಅನ್ನೋದನ್ನು ನಾವು ನೋಡ್ತೇವೆ. ಇನ್ನು ಕಟ್ಟುವಂತ ಕಾರ್ಯ ನಡೀತಾ ಇದೆ. In the middle of the construction of the Lord's temple, ಈ ಕಟ್ಟುವಂತ ಕಾರ್ಯದ ಮಧ್ಯದಲ್ಲಿ ದೇವರು ಈ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. suddenly the word of the Lord came to Solomon. ಆ ತಕ್ಷಣವೇ ಕೂಡಲೇ ದೇವರು ಸೊಲೊಮೋನನ ಜೊತೆ ದೇವರು ಆತನ ಮಾತುಗಳ ಮುಖಾಂತರ ಈ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. God is not speaking before that. He has also spoken before the construction or before the beginning of constructing the Lord's temple. ದೇವರು ಆ ಒಂದು ಆಲಯವನ್ನು ಕಟ್ಟುವುದರಿಂದ ಮುಂಚಿತವಾಗಿ ಯಾವ ರೀತಿ ಕಟ್ಟಬೇಕು, ಏನು ಮಾಡಬೇಕು ಅನ್ನುವ ವಿಚಾರವಾಗಿ ಅದಕ್ಕೆ ಮುಂಚಿತವಾಗಿಯೇ ಸೊಲೊಮೋನನ ಜೊತೆ ಮಾತನಾಡಿದ್ದಾರೆ. Even after the completion, God has spoken to Solomon. ಪೂರ್ಣಗೊಂಡ ನಂತರವೂ ಕೂಡ ದೇವರು ಮಾತನಾಡಿದ್ದನು. But when suddenly God speaks in the middle of the construction, that means it is very important. ಆದರೆ ತಕ್ಷಣವಾಗಿ ಕೂಡಲೇ ಆ ಒಂದು ಆಲಯವನ್ನು ಕಟ್ಟುವಂತ ಕಾರ್ಯಗಳು ನಡೀತಿರುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ದೇವರಲ್ಲಿ ಸೊಲೊಮೋನನ ಜೊತೆ ಮಾತನಾಡುತ್ತಿದ್ದಾರೆ. ಇದು ಬಹಳ ಪ್ರಾಮುಖ್ಯವುಳ್ಳದ್ದಾಗಿದೆ. Let's read what does God is speaking to Solomon. ಈ ಸಮಯದಲ್ಲಿ ಸೊಲೊಮೋನನ ಜೊತೆ ದೇವರು ಏನನ್ನ ಮಾತನಾಡುತ್ತಿದೆ ಅನ್ನೋದನ್ನ ಗಮನಿಸೋಣ. 1 Kings chapter 6 verses from 11 to 13. ಮೊದಲ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 11ರಿಂದ 13 ವಚನಗಳು. Then the word of the Lord came to Solomon saying, ಯೆಹೋವನು ಸೊಲೊಮೋನನಿಗೆ ಈ ರೀತಿಯಲ್ಲಿ ಹೇಳಿದನು, as for this temple you are building, if you walk in my statutes, carry out my ordinances, and keep all my commandments by walking in them, then I will fulfill through you the promise I made to you through your father David. ಯೆಹೋವನು ಸೊಲೊಮೋನನಿಗೆ, ನೀನು ಈಗ ಆ ಒಂದು ಆಲಯವನ್ನು ಕಟ್ಟುತ್ತಿರುತ್ತೀಯಷ್ಟೇ, ನೀನು ನನ್ನ ನಿಯಮ ವಿಧಿಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ನಾನು ನಿನ್ನನ್ನು ಕುರಿತು ನಿನ್ನ ತಂದೆಯಾದ ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. See, if you are, it is not the temple that you are building, but if you are walking in my ordinances, walking in my statutes, if you are walking in my commandments, then only I will fulfill the promise that I have given to your father. ನೀನು ಆಲಯವನ್ನು
ಕಟ್ಟುತ್ತಿದ್ದಿ ಎನ್ನುವ ಮಾತ್ರಕ್ಕೆ ನಾನು ನಿನ್ನ ಜೊತೆ ನನ್ನ ಪ್ರಸನ್ನತೆ ನನ್ನ ವಾಗ್ದಾನ ನಿನ್ನ ಜೊತೆ ಇರುತ್ತಿದೆ ಅಂದ ಅರ್ಥವಲ್ಲ. ನೀನು ನನ್ನ ನಿಯಮಗಳನ್ನ ವಿಧಿಗಳನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದರೆ ಮಾತ್ರವೇ ನಿನ್ನ ತಂದೆಯಾದ ದಾವೀದನಿಗೆ ನಾನು ಮಾಡಿದಂತ ಮಾತು ಕೊಟ್ಟಂತ ವಿಚಾರಗಳು ನಿನ್ನ ಜೀವಿತದಲ್ಲಿ ನೆರವೇರುತ್ತವೆ. Verse number 13. ಇಸಬೆಲ 13ನೇ ವಚನವನ್ನು ನೋಡಿಕೊಳ್ಳೋಣ. And I will dwell among the Israelites and will not abandon my people Israel. ನನ್ನ ಪ್ರಜೆಗಳಾದ ಇಸ್ರಾಯೇಲರನ್ನು ಕೈಬಿಡದೆ ಅವರ ಮಧ್ಯದಲ್ಲೇ ವಾಸಿಸುವೆನು ಎಂದು ಹೇಳಿದನು. Hallelujah. Amen. See, verse number 12 is speaking about the promise of God. 12ನೇ ವಚನ ಅದು ದೇವರ ಒಂದು ವಾಗ್ದಾನದ ವಿಚಾರವಾಗಿ Verse ಮಾತಾಡುತ್ತದೆ. number 13 is talking about the presence of God. 13ನೇ ವಾಕ್ಯ ಅದು ದೇವರ ಪ್ರಸನ್ನತೆಯ ಬಗ್ಗೆ ಮಾತನಾಡ್ತಾ What ಇದೆ. was the promise that God had given to Solomon's father David? ಸೊಲೊಮೋನನ ತಂದೆಯಾದ ದಾವೀದನಿಗೆ ದೇವರು ಕೊಟ್ಟಂತ ವಾಗ್ದಾನ ಯಾವುದಾಗಿದೆ? 2 Samuel chapter 7 verses from 11 to 14. 2ನೇ ಸಮುವೇಲನ ಪುಸ್ತಕ 7ನೇ ಅಧ್ಯಾಯ 11ರಿಂದ 14 ವಚನಗಳು. The Lord declares to you that He Himself will establish a house for you. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. And when your days are fulfilled and you rest with your fathers, I will raise up your descendant after you, who will come from your own body, and I will establish His kingdom. 12ನೇ ವಚನ, ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. He will build a house for my name, and I will establish the throne of His kingdom forever. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು, ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. I will be his father and he will be my son. When he does wrong, I will discipline him with the rod of men and with the blows of the sons of men. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರರಂತೆ ಅವನನ್ನು ದಂಡಿಸುವೆನು. Hallelujah. See, God is speaking about the promise of God and the presence of God. ದೇವರು ಇಲ್ಲಿ ದೇವರ ವಾಗ್ದಾನದ ವಿಚಾರವಾಗಿ ದೇವರ ಪ್ರಸನ್ನದ ವಿಚಾರವಾಗಿ So ಮಾತನಾಡುತ್ತಾರೆ. God says you will have the presence of my presence and my promise only if ಆ ದೇವರ ಆತನ ಪ್ರಸನ್ನತೆಯ ಬಗ್ಗೆ ಮಾತನಾಡುತ್ತಿದೆ. ನನ್ನ ಪ್ರಸನ್ನತೆ ನಿನ್ನ ಜೊತೆ ಇರುತ್ತದೆ. ಒಂದು ಮಾತ್ರವೇ ಆ ನಿಯಮ ಅಥವಾ ಕಂಡೀಷನ್ ಏನು ಎಂದು ನೋಡುವಾಗ, number 1, ಒಂದನೇದಾಗಿ ನೋಡುವಾಗ, if you walk in my statutes. ನೀನು ನನ್ನ ನಿಯಮಗಳಲ್ಲಿ ನಡೆದಾಗ ಮಾತ್ರವೇ. Number 2, ಎರಡನೇದಾಗಿ ನೋಡುವಾಗ, if you carry out my ordinances. ನೀನು ನನ್ನ ವಿಧಿಗಳನ್ನ ಕೈಗೊಂಡು ನಡೆದಿಂದ ಮಾತ್ರವೇ. Number 3, ಮೂರನೇದಾಗಿ, if you keep all my commandments. ನನ್ನ ಎಲ್ಲಾ ಆಜ್ಞೆಗಳನ್ನು ನೀನು ಕೈಗೊಂಡು ನಡೆಯುವುದಾದರೆ, Then I will fulfill the promise to you that I have given to you, and you will have the presence. ಆವಾಗಲೇ ನಿನ್ನ ಮೇಲೆ ನಾನು ಮಾಡಿರುವಂತ ನಿನ್ನ ತಂದೆಗೆ ನಾನು ಕೊಟ್ಟಿರುವಂತ ವಾಗ್ದಾನವು ನೆರವೇರುವುದು ಮತ್ತು ನನ್ನ ಪ್ರಸನ್ನತೆ ನಿನ್ನ ಜೊತೆ ಇರುವುದು. Hallelujah. Hallelujah. No, the Lord forewarned Solomon something. ಆ ದೇವರು ಆ ಎಲ್ಲಾ ಕಾರ್ಯಗಳು ಮುಗಿಯುವುದಕ್ಕಿಂತ ಮುಂಚಿತವಾಗಿ ಸೊಲೊಮೋನನಿಗೆ ಒಂದು ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ. Even the Lord is forewarning Israelites. ದೇವರು ಇಸ್ರಾಯೇಲರಿಗೂ ಕೂಡ ಎಲ್ಲಾ ಕಾರ್ಯಗಳು ಮುಗಿಯುವುದಕ್ಕಿಂತ ಮುಂಚಿತವಾಗಿಯೇ ದೇವರು ಒಂದು ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ. See that the temple is no guarantee of my presence. ಆ ಒಂದು ಆಲಯವನ್ನು ನೀವೇನು ಕಟ್ಟುತ್ತಿದ್ದೀರಿ ಅದು ನನ್ನ ಪ್ರಸನ್ನತೆ ಇರುವಂತ ಸ್ಥಳ ಅಥವಾ ಪ್ರಸನ್ನತೆ ಇಳುತ್ತದೆ ಅನ್ನುವಂತ ಮಾತು ನನ್ನದಲ್ಲ. No, the temple doesn't guarantee my presence and my promise. ದೇವರ ಆಲಯವು ಆ ಒಂದು ದೇವರ ಪ್ರಸನ್ನತೆ ದೇವರ ವಾಗ್ದಾನ ನೆರವೇರುತ್ತದೆ ಎನ್ನುವ ಗ್ಯಾರಂಟಿಯನ್ನು ಕೊಡುತ್ತಿಲ್ಲ. But your obedience would do it. ಆದರೆ ನೀನು ವಿಧೇಯನಾಗಿ ನಡೆಯುವುದರಿಂದಲೇ, ಇಸ್ರಾಯೇಲರು ವಿಧೇಯನಾಗಿ ನಡೆಯುವುದರಿಂದಲೇ ಆ ವಾಗ್ದಾನಗಳು ಆ ದೇವರ ಪ್ರಸನ್ನತೆ ನಿಮ್ಮ ಬಳಿ ಇರುವುದು. Hallelujah. Hallelujah. See, my preaching doesn't guarantee the presence and the promise of God. ನಾನು ಸಾರುವಂತ ಬೋಧನೆ ದೇವರ ಪ್ರಸನ್ನತೆ ದೇವರ ವಾಗ್ದಾನ ನೆರವೇರುತ್ತದೆ ಅಥವಾ ದೇವರ ಪ್ರಸನ್ನತೆ ಇರುತ್ತದೆ ಅನ್ನುವಂತ ಅರ್ಥವಲ್ಲ. No, when I play keyboard, that doesn't guarantee the presence of God and the promise of God. ನಾನು ಈ ಕೀಬೋರ್ಡ್ ಅನ್ನು ಬಾರಿಸುವುದರ ಮುಖಾಂತರವಾಗಿ ದೇವರ ಪ್ರಸನ್ನತೆ ಮತ್ತು ದೇವರ ವಾಗ್ದಾನಗಳು ನೆರವೇರುತ್ತದೆ ಅಥವಾ ದೇವರ ಪ್ರಸನ್ನತೆ ನೆಲೆಗೊಳ್ಳುತ್ತದೆ ಎಂದು ಅರ್ಥವಲ್ಲ. My service for the kingdom of God has no guarantee of the presence of God and the promise of God. ದೇವರ ರಾಜ್ಯಕ್ಕಾಗಿ ನಾನು ಮಾಡುವಂತಹ ಸೇವೆ ಅದು ದೇವರ ಪ್ರಸನ್ನತೆ ನನ್ನಲ್ಲಿಯೂ ಮತ್ತು ದೇವರ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರುತ್ತದೆ ಎಂದು ಅರ್ಥವಲ್ಲ.
ಮಾತ್ರವಲ್ಲ, your righteous deeds, the dharma karya, your great deeds will not guarantee the presence of God and the promise of God. ನಿಮ್ಮ ಧರ್ಮ ಕಾರ್ಯಗಳು ದೇವರ ಪ್ರಸನ್ನತೆ ಮತ್ತು ದೇವರ ವಾಗ್ದಾನಗಳು ನಿಮ್ಮ ಜೊತೆ ಇರುತ್ತದೆ ಅನ್ನುವ ಗ್ಯಾರಂಟಿಯನ್ನು ಕೊಡುವುದಿಲ್ಲ. Do something for us that doesn't guarantee you. Do something for the kingdom of God that doesn't guarantee the presence of God. ನೀವು ದೇವರ ರಾಜ್ಯಕ್ಕೋಸ್ಕರ ಏನಾದರೂ ಒಂದು ಕಾರ್ಯ ಮಾಡ್ತದೆ, ಅದು ದೇವರ ಪ್ರಸನ್ನತೆ ನಿಮ್ಮಲ್ಲೇ ನೆಲೆಗೊಳ್ಳುತ್ತದೆ, ದೇವರ ವಾಗ್ದಾನಗಳು ನಿಮ್ಮಲ್ಲಿ ನೆರವೇರುತ್ತದೆ ಎಂದು ಅರ್ಥವಲ್ಲ. The ordinances that you carry out, the commandments you walk before God, and the statutes that you take care of it, that will guarantee you the presence of God and the promise of God. ದೇವರು ಕೊಟ್ಟಂತ ನಿಯಮಗಳು, ದೇವರು ಕೊಟ್ಟಂತ ವಿಧಿಗಳು, ದೇವರು ಕೊಟ್ಟಂತ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರ ಮುಖಾಂತರವಾಗಿ ಅದು ನಿಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆ ನೆಲೆಗೊಳ್ಳಲು, ದೇವರ ವಾಗ್ದಾನಗಳು ನೆರವೇರಲು ಕಾರಣವಾಗುತ್ತವೆ. God was telling the same thing to Solomon. ದೇವರು ಇದೇ ವಿಚಾರವನ್ನ ಸೊಲೊಮೋನನಿಗೆ ಗಟ್ಟಿಯಾಗಿ ಹೇಳುತ್ತಿದ್ದಾನೆ. ಸೊಲೊಮೋನನೇ, don't think like this. ಈ ರೀತಿಯಲ್ಲಿ ಆಲೋಚನೆ ಮಾಡಬೇಡ. Because you have the wisdom, ನಿನಗೆ ಜ್ಞಾನ ಇದೆ ಎಂದು that doesn't retain the presence of God upon your life. ನಿನ್ನ ಜೀವಿತದಲ್ಲಿ ನಿನ್ನಲ್ಲಿ ಜ್ಞಾನ ಇದೆ ಎಂದು, ನಿನ್ನ ಜೀವಿತದಲ್ಲಿ ದೇವರ ಪ್ರಸನ್ನತೆ ನಿರಂತರವಾಗಿರುತ್ತದೆ ಎಂದು ಅಂದುಕೊಳ್ಳಬೇಡ. Because you are rich, you are wealthy, that doesn't guarantee any presence of God upon your life. ನೀನು ಐಶ್ವರ್ಯವಂತನಾಗಿದ್ದೀ ಎಂದು ನಿನ್ನ ಜೀವಿತದಲ್ಲಿ ದೇವರ ಪ್ರಸನ್ನತೆ ನಿರಂತರವಾಗಿರುತ್ತದೆ ಎಂದು ಅಂದುಕೊಳ್ಳಬೇಡ. Don't think because you are building this Lord's temple, you have the presence of God. ಈ ಆಲಯವನ್ನು ನೀನು ಕಟ್ಟುತ್ತಾ ಇದೆಯಾ ಎನ್ನುವುದಕ್ಕೋಸ್ಕರ ದೇವರ ಪ್ರಸನ್ನತೆ ನಿನ್ನ ಮೇಲೆ ಇರುತ್ತದೆ ಅನ್ನೋದನ್ನು ನೀನು ಅಂದುಕೊಳ್ಳಬೇಡ. Walk in full obedience to God. ನೀನು ಸಂಪೂರ್ಣವಾಗಿ ದೇವರಲ್ಲಿ ವಿಧೇಯತೆಯಾಗಿ ನೀನು ನಡೆಯುವುದಾದರೆ, carry out God's ordinances and statutes, ನೀನು ಯಾವಾಗ ಈ ದೇವರ ನಿಯಮಗಳನ್ನ, ವಿಧಿಗಳನ್ನ, ಆಜ್ಞೆಗಳನ್ನ ಕೈಗೊಂಡು ನಡೆಯುತ್ತೀಯೋ, that is the assurance of the promise of God and the presence of God. ದೇವರ ಖಂಡಿತವಾಗಿಯೂ ದೇವರ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ, ಖಂಡಿತವಾಗಿಯೂ ದೇವರ ಪ್ರಸನ್ನತೆ ನಿನ್ನ ಮೇಲೆ ಇರುತ್ತದೆ. Hallelujah. Praise the Lord. ತನ್ನ ಪರಿಶುದ್ಧ ನಾಮಕ್ಕೆ Let us think about this word. ಈ ವಾಕ್ಯವನ್ನು ನಾವು ಆಲೋಚನೆ ಮಾಡೋಣ. It is not the work that I am doing. ನಾವು ಏನೇನು ಕೆಲಸಗಳನ್ನು ಮಾಡ್ತೇವೋ ಅದರ ಮುಖಾಂತರವಾಗಿ ದೇವರ ಪ್ರಸನ್ನತೆ, ದೇವರ ವಾಗ್ದಾನ ನಮ್ಮಲ್ಲಿ ಇರುವುದಿಲ್ಲ. God is looking into your obedient life. ದೇವರು ನಮ್ಮ ವಿಧೇಯತೆ ಉಳ್ಳಂತಹ ಒಂದು ಜೀವನವನ್ನ ನೋಡುತ್ತಿದ್ದಾನೆ. Lord is looking to your inner attitude. ಸಭೆಯೇ ನಿಮ್ಮ ಒಳಗಡೆ ಇರುವಂತಹ ಆ ಒಂದು ಒಳಗಿನ ಸ್ವಭಾವವನ್ನು ದೇವರು ನೋಡುತ್ತಿದ್ದಾನೆ. Your thinkings, your thoughts towards other people. ಇನ್ನೊಬ್ಬರ ವಿಚಾರವಾಗಿರುವಂತಹ ಆಲೋಚನೆಗಳು, ಒಂದು ಆಲೋಚನೆಗಳನ್ನ ದೇವರು ಗ್ರಹಿಸುತ್ತಿದ್ದಾರೆ. Every day, what is your heart towards God? ಪ್ರತಿದಿನವೂ ಕೂಡ ದೇವರ ಪ್ರತಿಯಾಗಿ ನಿಮ್ಮ ಹೃದಯ ಯಾವ ಹಂಬಲವನ್ನು ಹೊಂದಿದೆ ಅನ್ನೋದನ್ನ ನೋಡುತ್ತಿದ್ದಾರೆ. Why you pray? How much you love praying? How much you love God? ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರಾ, ದೇವರು ನೀವು ಎಷ್ಟು ಪ್ರೀತಿಸ್ತೀರಾ ಅನ್ನೋದನ್ನ ದೇವರು ನೋಡುತ್ತಿದ್ದಾನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Your attitude will decide the presence of God and the promise of God. ನಿಮ್ಮ ಒಳಗಿನ ಸ್ವಭಾವವು ಅದು ದೇವರ ಒಂದು ಪ್ರಸನ್ನತೆಯನ್ನ ಮತ್ತು ದೇವರ ವಾಗ್ದಾನ ನಿಮ್ಮ ಜೀವನದಲ್ಲಿ ನೆರವೇರುವುದನ್ನ ನಿರ್ಧಾರಗೊಳಿಸುವಂತದ್ದಾಗಿದೆ. Hallelujah. Praise the Lord. ಕರ್ತನ ಪರಿಶುದ್ಧ God ನಾಮಕ್ಕೆ bless. ಸ್ತೋತ್ರವಾಗಲಿ. Given according to 1 Kings chapter 6 verses from 11 to 13. ದೇವರ 1ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 11ರಿಂದ 13 ವಚನಗಳ ಮುಖಾಂತರವಾಗಿ ದೇವರು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.